ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ರಿ. ನಾನಂತೂ ಸೂಪರ್ ಆಗಿದ್ದೇನೆ. ಇವತ್ತು ನನ್ನ ಜೊತೆ ನನ್ನ ಅಕ್ಕನ ಮಕ್ಕಳು ಇಬ್ಬರು ಇದ್ದಾರೆ ಆಯಿತಾ. ಹಾಗೆ ಇವತ್ತಿನ ಡೇ ಹೇಗಿರುತ್ತೆ ಅಂತೇಳಿ ನೀವು ಫುಲ್ ವಿಡಿಯೋನ ನೋಡಿ. ಹೊಸಬ್ರು ಯಾರಾದರೂ ವ್ಲಾಗನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇವಾಗ ನಾವು ಬೆಳ್ಳಾರಿಗೆ ಹೊರಟಿದ್ದೇವೆ. ಏನಕ್ಕೆ ಗೊತ್ತಾ? ಫೇಶಿಯಲ್ ಮಾಡಲಿಕ್ಕೆ. ಹಾಗೆ ನಾನು, ನನ್ನ ತಂಗಿ ಮತ್ತು ಇವರಿಬ್ಬರು ಬರ್ತಾರೆ ಗೈಸ್. ನೋಡ್ಬೇಕೆಂತ ಅಂತ. ಹಾಗೆ ಬರ್ತೀರಾ? ಸತ್ಯ? ಹಾಂ, ಹಾಯ್ ಮಾಡಿ. ಹಾಂ, ನಿಮ್ಮ ಹೆಸರು ಹೇಗೆ? ನನ್ನ ಹೆಸರು ಜಗೇಶ್ರೀ. ನಿಮ್ಮ ಹೆಸರು? ಭಾನ್ವಿ. ಭಾನ್ವಿ ಅಂತ. ನಿಮ್ಮ ಮನೆ ಎಲ್ಲಿ? ಶಾಂತಳ್ಳಿ. ಶಾಂತಳ್ಳಿಯಲ್ಲಿಯಾ? ನೀವು ಯಾವಾಗ ಬೆಳ್ಳಾರಿಗೆ ಬಂದಿದ್ದು? 28ಕ್ಕೆ ಶನಿವಾರ. ನೀನು? ಶನಿವಾರ. ಆಲ್ಸೋ ಶನಿವಾರ ಅಂತ ಗೈಸ್ ಬಂದದ್ದು. ಸೊ ನಿನ್ನೆಲ್ಲ ಮೊನ್ನೆ ಬಂದಿದ್ದು. ಇವರು ಬಂದು ತುಂಬ ಜಾಲಿ ಗೈಸ್. ಇಬ್ಬರ ಜೊತೆ ಸಹ ಟೈಮ್ ಸ್ಪೆಂಡ್ ಮಾಡಿ ನನಗೆ ತುಂಬ ಖುಷಿ. ಹಾಗೆ ಅವರಿಗೆ ಸಹ ತುಂಬ ಖುಷಿ ಅಲ್ಲ? ತುಂಬ ಚಿಕ್ಕಿಯವರಿದ್ದಾರೆ ಇಲ್ಲಿ. ತುಂಬ ಪ್ರೀತಿ ಮಾಡ್ತಾರೆ ಅಂತ ಎಲ್ಲರಲ್ಲಿ ಅಲ್ಲ ಮಾಡಿ. ನೋಡಿ ಮಂಗನೆಲ್ಲ ಉಂಟು ಹೀಗೆ ಅಲ್ಲನ. ಹಾಗೆ ಲೆಟ್ಸ್ ಗೋ. ಇನ್ನು ನಾನು ಹೊರಡ್ತೀನಿ, ಬೆಳ್ಳಾರಿಗೆ ಹೊರಡಬೇಕು. ಸೊ ಹಾಗೆ ಬೇಗ ಹೊರಟು ಬಂದು ಮತ್ತು ಸಾರಿಗೆಲ್ಲ ಪಿನ್ ಮಾಡಬೇಕು ಗೈಸ್. ನಾಳೆ ಮೆಹಂದಿ, ನಾಡಿದ್ದು ಮದುವೆ. ಹಾಗೆ ತುಂಬ ಕೆಲಸ ಪೆಂಡಿಂಗ್ ಇದೆ. ಸೊ ಬೇಗ ಬೇಗ ಎಲ್ಲ ಕೆಲಸ ಮಾಡಬೇಕು. ಇವತ್ತೆಲ್ಲ ಸಾರಿಗೆ ಪಿನ್ನೆಲ್ಲ ಹಾಕಿರಬೇಕು ಅಂತ ಇದ್ದೇನೆ. ಮತ್ತೊಮ್ಮೆ ಫ್ಯಾನ್ಸಿ ಬೇಕಂಟು. ನನಗೆ ಬೇಕಾದನ್ನು ಏನು ತಗೊಳ್ಳಿಲ್ಲ ವಯಸ್ಸಿಟ್ಟು, ಜಸ್ಟ್ ಹೋಗಿ ಬರಬೇಕು. ಸೊ ಹಾಗೆ ಓಕೆ, ಲೆಟ್ಸ್ ಗೋ. ಹೇಳಿ ಯಾವುದು ಮಗ ಇದು? ಅದು ಏನು ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಕೇಳಿ ಏನಿದು ಅಂತ. ಇದು ಏನು ಗೈಸ್? ಇದಕ್ಕೆ ಹೇಗೆ ಹೆಸರು ಹೇಳ್ತಾರೆ? ನಮ್ಮ ಬಾಬೆ ಕೇಳ್ತಿದ್ದಾಳೆ ಹೇಗೆ ಹೆಸರು ಅಂತ ಹೇಳಿ ಆಯಿತಾ ಗೈಸ್. ನಾವಿವಾಗ ಇಲ್ಲಿ ಬಂದ್ವಿ. ಎಲ್ಲಿಗೆ ಉಂಟಾ? ಪಾರ್ಲರಿಗೆ ಬಂದ್ವಿ. ಮನೆಯಿಂದ ಹೊರಟು ಸೀದಾ ಇಲ್ಲಿಗೆ ಬಂದ್ವಿ ಗೈಸ್. ನಾನು, ಜನ್ಯ ಮತ್ತು ಬಾನ್ವಿ ಮತ್ತು ಮದುಮಗಳು. ಇಲ್ಲಿ ಬಾ, ಇಲ್ಲಿ ಬಾ. ಇದೇನು? ಹಾಯ್ ಹಾಯ್. ಹಾಯ್. ಇವತ್ತು ಫುಲ್ಲು ನನ್ನ ಜೊತೆಗೇನೆ ಗೈಸ್. ನೋಡುವ, ಫೇಶಿಯಲ್ ಮಾಡಲಿಕ್ಕೆ ಬಂದಂತೆ. ಸೊ ಹಾಗೆ ಗೈಸ್ ಅವಳಿಗೆ ಫೇಶಿಯಲ್ ಹಾಕ್ಕೊಂಡು ನಾವಿಲ್ಲಿ ಹೊರಗೆ ಕೂಗ್ತೇವೆ. ನಾವು 3 ಜನ. ಸೊ ಒಮ್ಮೆ ಫ್ಯಾನ್ಸಿಗೆ ಹೋಗ್ಲಿಕ್ಕುಂಟು. ಹಾಗೆ ನೋಡಬೇಕು. ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತು ಸೀದಾ ಹೋಗುದು. ಎಸ್ಕೆ ಅಲ್ಲ ಮಗ, ಎಸ್ಕೆ. ನೀವು ಮಾತಾಡಬೇಕು. ನೀವು ನೆಗಡಿಕೊಂಡಿದ್ದರೆ ಜನರಿಗೆ ಇಷ್ಟ ಆಗೋದಿಲ್ಲ ಗೈಸ್. ನಾವು ಬೆಳ್ಳರಿಗೆ ಹೋಗಿ ಬಂದು ಇವಾಗ ನನಗೆ ಕೆಲಸ ಇರೋದು ಒಂದು 5-6 ಸಾರಿಗೆ ಪಿನ್ ಹಾಕಲಿಕ್ಕೆ ಉಂಟು. ಮತ್ತು ನಾಳೆ ಮೆಹಂದಿ ಅಲ್ವಾ, ಹಾಗೆ ನಾಳೆ ಮೆಹಂದಿ, ಎಂಗೇಜ್ಮೆಂಟ್ ಎಲ್ಲ ಒಮ್ಮೆಲೆ ಕಷ್ಟ ಆಗ್ತದೆ. ನಾವು ಫಸ್ಟಿಗೆ ಪಿನ್ನೆಲ್ಲ ಹಾಕಿಟ್ರೆ ಸಾರಿಗೆ ತುಂಬ ಈಸಿ ಆಗ್ತದೆ ಇದು ಸಾರಿ ಸುತ್ತಲಿಕ್ಕೆ. ಹಾಗೆ ಎಲ್ಲ ಸೆರಗಿಗೆ ನಾನು ಪಿನ್ ಹಾಕ್ತಾಯಿದ್ದೀನಿ. ನನ್ನದೊಂದು ಇದೆ, ತಂಗಿಯದು 4 ಆಯಿತಾ, ಮತ್ತು ಅಕ್ಕಂದೊಂದು, ಅಮ್ಮಂದೊಂದು. ಒಟ್ಟು 7 ಇತ್ತು. ಅದರಲ್ಲಿ ಒಂದು 6 ಏನೋ ನಾನು ಮಾಡ್ತೀನಿ. ಎಷ್ಟು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸೊ ತುಂಬ ಕಷ್ಟ ಆಗ್ತದೆ ಒಬ್ಳಿಗೇ. ಮತ್ತು ಒಬ್ಬರು ಇಟ್ಕೊಳ್ಳುವವರು ಇರಬೇಕು. ಅವರು ನನ್ನ ತಂಗಿ ಇಟ್ಕೊಳ್ತಿದ್ದ ಆಯಿತಾ, ಫಸ್ಟಿಗೆ ಮೇಲೆ ಇಟ್ಕೊಳ್ತಿದ್ನು. ಮತ್ತೆ 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 ನಿದ್ದೆ ಬರುವಾಗೆ ಮಾಡ್ತಿದ್ಲು ಆಯಿತಾ. ಅದು ಸ್ಟ್ರೈಟ್ ಒಮ್ಮೆಲೆ ಇಟ್ಕೊಂಡ್ರೆ ಸರಿ ಆಗ್ತದೆ ಇಟ್ಕೊಳ್ಲಿಕ್ಕೆ. ಹಾಗೆ ಸಾರಿದು ಸೆರಗು ಮಾತ್ರ ನನಗೆ ಸರಿ ನೀಟಾಗಿ ಬರಬೇಕು. ನೀಟಾಗಿ ಬರದೇ ಇದ್ದರೆ ನನಗೇನೋ ಅಷ್ಟೊಂದು ಮನಸ್ಸಿಗೆ ಸರಿಯಾಗಿದೆ ಅಂತ ಅನಿಸಲ್ಲ. ಸೊ ಹಾಗೆ ಎಲ್ಲ ಸಾರಿ ಎಲ್ಲ ಉಡಿಸೋದು ನಾನೇ ಅಲ್ವಾ, ಅದಕ್ಕೆ ನಾನೇ ಎಲ್ಲ ರೆಡಿ ಮಾಡಿ ಇಡುವ ಅಂತ ಹೇಳ್ಕೊಂಡು
ಮತ್ತು ಐರನ್ ಹಾಕಿದರೆ ಸ್ವಲ್ಪ ನೀಟಾಗಿ ನಿಲ್ತದೆ. ಮತ್ತು ರಫ್ ಇರುವ ಸಾರಿ ಉಂಟಲ್ಲ, ತುಂಬ ಅಂದರೆ ತುಂಬ ಕಷ್ಟ ಆಯಿತಾ. ಅದೊಂಥರ ಹೇಗೆ ನಿಲ್ತದೆ, ಒಂಥರ ಪೇಪರ್ ಥರ. ಹೇಗೆ ಎಷ್ಟು ಸರಿ ಮಾಡಿದರೂ ಅದು ಒಂಥರ ನೀಳೋದು, ಹಾರ್ಡಾಗಿ ನಿಲ್ತದೆ. ಸೊ ಅದು ತುಂಬ ಕಷ್ಟ. ಇದು ಇವಳದು ದಿಬ್ಬಣದ ಸಾರಿ ಆಯಿತಾ, ಅದು ಎಷ್ಟು ರಫ್ ಇದೆ ಗೊತ್ತಾ. ತುಂಬ ಕಷ್ಟ ಆಗ್ತಿತ್ತು ನನಗೆ, ಗೊಂಡೆ ಬೇರೆ ಹಾಕಿಸಿದೆ ಅಲ್ಲ, ಹಾಗೆ ತುಂಬ ಕಷ್ಟ ಆಗ್ತಾಯಿತ್ತು. ಎಲ್ಲ ವೀಡಿಯೋಸ್ ಮಾಡಬೇಕು, ಎಲ್ಲ ಗೊಂಡೆಗಳು ಯಾವ ಥರ ಹಾಕಿಸಿದ್ದೇನೆ ಅಂತೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಯಾವುದಕ್ಕೂ ಟೈಮ್ ಆಗಲಿಲ್ಲ ಗೈಸ್. ಅದಕ್ಕೋಸ್ಕರ ನಾನು ವೀಡಿಯೋಸ್ ಮಾಡಲಿಲ್ಲ. ಎಷ್ಟು ವೀಡಿಯೋ ಇದೆಯಾ ಅಷ್ಟು ವೀಡಿಯೋಗೆ ವಾಯ್ಸ್ ಓವರ್ ಕೊಟ್ಟು ನಾನು ನಿಮ್ಮ ಮುಂದೆ ಇಡ್ತೀನಿ. ಎಲ್ಲ ಲಾಗನ್ನು ಸ್ವಲ್ಪ ಸ್ವಲ್ಪ ಅಪ್ಲೋಡ್ ಮಾಡ್ತಾ ಇರ್ತೀನಿ. ತುಂಬ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ತುಂಬ ಜನ ವೇಟಿಂಗ್ ಮಾಡ್ತಾ ಇದ್ದೀರಿ, ಮದುವೆದು ಲಾಗ್ ಹಾಕಿ, ಎಂಗೇಜ್ಮೆಂಟಿದು ಹಾಕಿ, ಮೆಹಂದಿದು ಹಾಕಿ ಅಂತ. ಇಷ್ಟು ನನ್ನಿಂದ ಎಷ್ಟು ಸಾಧ್ಯ ಆಗಿದೆ ಅಷ್ಟು ನಾನು ಹಾಕ್ತಾ ಇರ್ತೀನಿ. ಯಾಕಂದರೆ ನನ್ನ ಮನೆಯ ಮದುವೆ ಫಂಕ್ಷನ್ ಅಲ್ವಾ, ಸೊ ಅದರಲ್ಲಿ ತುಂಬ ಅಂದರೆ ತುಂಬ ಬ್ಯುಸಿಯಾಗಿರ್ತೀನಿ. ನನಗೆ ವೀಡಿಯೋ ಮಾಡ್ತಾ ಕೂತ್ಕೊಳ್ಲಿಕ್ಕೆ ಆಗೋದೇ ಇಲ್ಲಲ್ಲ, ಅದಕ್ಕೋಸ್ಕರ ಒಮ್ಮೊಮ್ಮೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಸೊ ನನಗೆ ಬ್ಯೂಟಿಷನ್ ಕಲಿಬೇಕಂತ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ ಗೈಸ್. ಯಾಕಂದರೆ ವೆರಿ ಸೂನ್ ನಾನು ಕಲಿಯೋಕ್ಕೆ ಹೋಗ್ತೀನಿ. 1 ಮಂತ್ ಆದರೂ ಕಲಿಬೇಕಂತ ಇದ್ದೀನಿ ಬೇಸಿಕಲಾಗಿ. ಅಂದರೆ ಮೇಕಪ್ಪಿನ ಬಗ್ಗೆ ಈಗ ನಾನು ಆಲ್ರೆಡಿ ಮಾಡ್ತೀನಿ. ಹೇರ್ ಎಲ್ಲ ಸ್ಟೈಲ್ ಇದ್ದು ಕಟ್ಟಲಿಕ್ಕೆಲ್ಲ ಗೊತ್ತಿದೆ ನನಗೆ, ಎಲ್ಲನೂ ಗೊತ್ತಿದೆ. ಅಂದರೆ ತುಂಬ ಇಂಟ್ರೆಸ್ಟ್ ಗೈಸ್ ನನಗೆ. ಆದರೆ ನಾನು ಅವತ್ತೇ ಪ್ಲ್ಯಾನ್ ಮಾಡ್ತಿದ್ರೆ ನನಗೆ ಇವಾಗ ಕಲ್ತಾಗ್ತಿತ್ತ ಏನೋ. ಆದರೆ ಟೈಲರಿಂಗ್ಗೆ ಸಹ ಒಳ್ಳೆಯ ಕೆಲಸನೇ. ಟೈಲರಿಂಗ್ ಕಲ್ತಿದ್ದೀನಿ, ಸಿಂಗಿಂಗ್ ಕಲ್ತಿದ್ದೀನಿ, ಅದರೊಟ್ಟಿಗೆ ನಾನು ಪಾರ್ಲರಿಂಗಿದು ಸಹ ಕಲ್ತ್ರೆ ಉಂಟಲ್ಲ, ವಾವ್ ಸೂಪರ್ ಅಲ್ವಾ. ನಮಗೆ ಎಲ್ಲ ಕೆಲಸ ಗೊತ್ತಿರಬೇಕು, ಅದೇ ನನಗಂತೂ ಅದೇ ಆಸೆ. ಎಲ್ಲ ಕೆಲಸ ನಾವು ಮಾಡಬೇಕು, ಎಲ್ಲ ನಮಗೆ ಗೊತ್ತಿರಬೇಕು ಅಂತ. ಯಾಕಂದರೆ ನಮ್ಮ ಮನೆಯಲ್ಲಿ ತುಂಬ ಹೆಣ್ಮಕ್ಳಲ್ವಾ, ಇಬ್ಬರು ಇದ್ದಾರೆ. ಅವರ ಮದುವೆಗೆ ನಾನೇ ಮೇಕಪ್ ಮಾಡ್ಬೋದಲ್ವಾ, ಹಾಗೆ. ಸಾರಿದು ಸೆರಗಿಡಿದ್ದೇನೆ. ಇದು ನನ್ನದು ಸಾರಿ ಆಯಿತಾ, ಮದುವೆಗೆ. ಸೊ ನಾಡಿದೆಲ್ಲ ತುಂಬ ಕಷ್ಟ ಆಗ್ಬೋದು ಅಂತೇಳಿ ನಾನು ಇವತ್ತು ಸೆರಗೆಲ್ಲ ಹಿಡಿತಾ ಇದ್ದೇನೆ. ಮತ್ತು ನನಗೇನೆ ಲಾಸ್ಟಿಗೆ ಟೈಮ್ ಸಿಗಲಿಕ್ಕಿಲ್ಲ ಗೈಸ್. ಚಿಕ್ಕಿ ಒಂದು ಗ್ರೇಪ್ಸ್. ನೋ ನೋ. ಯಾಕೆ ಕೊಡಬೇಕು? ಯಾಕೆ ಕೊಡಬೇಕು? ಕೊಡಲ್ಲ. ಎಂತ ಕೊಡಬೇಕು? ಯಾಕೆ ಕೊಡಬೇಕಲ್ಲ? ಯಾಕೆ ಕೊಡಬೇಕು? ತಕೊಂಡು ಹೋಗ್ತೀವಿ. ಬಾಯ್ ಬಾಯ್, ಟಾಟಾ. ಟಾಟಾ. ಎಲ್ಲ ಕಮ್ಮಿ ಮಾಡಬೇಡಿ ಅಷ್ಟು ಅವರಿಗೆ. ಬಾಯ್ ಬಾಯ್, ಟಾಟಾ. ತಕೊಂಡು ಹೋಗ್ತೀವಿ. ಬೆವರ್ತುಂಟು ಗೈಸ್, ತುಂಬ ಅಂದರೆ ತುಂಬ ಬೆವರ್ತಿದೆ. ಸೊ ನನಗೆ ತುಂಬ ಸಪೂರಾಗಿ ಸೆರಗು ಇಷ್ಟ. ಸೊ ಅದಕ್ಕೆ ಇವತ್ತೇ ಇಟ್ಕೊಂಡಿದ್ದೇನೆ ಸೆರಗು. ನೋಡಿ ಈ ಥರ ಬರ್ತದೆ. ಚಿಕ್ಕಿ ಮುಸ್ಲಿಂ ಚಿಕ್ಕಿ ಚಿಕ್ಕಿ ಬರುವುದು ಚಿಕ್ಕಿ ವಾಟ್ಯಾ see ya once see once here एक मिनट ಎಷ್ಟು ಮಿನಿಟ್ 1 मिनट 1 minute 8 minutes ಇಲ್ಲಿ ನೋಡಿ ಇದು ವರ್ಕ್, ಬೇಸಿಕಲಿ ವರ್ಕ್. ಇದು ಯಾರು ಪಾತಮ್ಮ?
ಹ್ಮ್ ಇವಳ ಕತ್ತೊಚ್ಚಿರು ಚಿಕ್ಕಿ ಯಾರು ಅಕ್ಕ ಹೊರಟೇನೆ ಸರಿ ಬರ್ತಿಲ್ಲ ಗೈಸ್, ಬೇವಾರ್ತಾ ಉಂಟು. ಒಂದು 5 ಸಾರಿಗೆ ಪಿನ್ ಹಾಕಿದ್ದೀನಿ. ನೋಡಿ ಗ್ರೇಪ್ಸ್ 5-6 ಸಾರಿಗೆ ಪಿನ್ ಹಾಕಿದೆ ಗೈಸ್. ಇದು ಸರಿ 6. ಸೊ ಈಗ ಸ್ವಲ್ಪ ರೆಸ್ಟ್ ಮಾಡುವ, ತುಂಬ ಶೆಕೆ. ನೋಡಿ ಗೈಸ್, ನಾನು ಮದುವೆಗೆ ಹೊರಟದ್ದು ಸಣ್ಣ ಕ್ಲಿಪ್ಸ್ ಇತ್ತು. ಹೇಗಿದೆ ನನ್ನ ಸಾರಿ ಅಂತೇಳಿ ಕಮೆಂಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್ ಬಾಯ್.